ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಎಷ್ಟೋ ದಿನ ಆದ್ಮೇಲೆ ಟೆಡ್ಡಿ ಮನೆಗೆ ಬಂದಿದ್ದ. ಟೆಡ್ಡಿ ಮತ್ತೆ ಸ್ವೀಟಿ ಜೊತೆ ಇಬ್ರು ಜೊತೆನೆ ಆಟ ಆಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಇವಾಗಂತೂ ಬಿಸಿಲು ಸಿಕ್ಕಾಪಟ್ಟೆ ಜಾಸ್ತಿ ಆಗಿರೋದ್ರಿಂದ ಏನಾದರೂ ಕೋಲ್ಡಾಗಿ ಕುಡಿಬೇಕಂತ ಅನಿಸ್ತಾನೆ ಇರುತ್ತೆ. ಅದಕ್ಕೆ ಅಕ್ಕ ಒಂದು ಹೊರಗಡೆ ಹೋಗ್ಬಿಟ್ಟು ಒಂದು ಕರ್ಬೂಜ ತಗೊಂಡು ಬಂದಿದ್ಲು. ಅದನ್ನೇ ಬೆಲ್ಲ ಹಾಕಿ ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನ್ಗೆ ಹೋದೆ. ಕಿಚನಲ್ಲಿ ನನಗೊಂದು ದೊಡ್ಡ ಟಾಸ್ಕ್ ಏನಪ್ಪ ಅಂತ ಅಂದರೆ, ನಮ್ಮ ಅಕ್ಕ ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾಳೆ ಅನ್ನೋದು ನನಗೆ ಗೊತ್ತಿರಲ್ಲ. ಜಾರು ನನ್ನ ಕಣ್ಮುಂದೆನೇ ಇದೆ, ಬಟ್ ನನ್ನ ಹೈಟಿಗೆ ಅದು ಕಾಣಿಸ್ತಾ ಇಲ್ಲ. ಅದು ನನಗೆ ಕಾಣಿಸ್ತು, ಅದು ಚಿಕ್ಕ ಜಾರ್ ಅನ್ಕೊಂಡು ನಾನು ಸುಮ್ಮನಾಗಿ ದೊಡ್ಡ ಜಾರ್ನ ಹುಡುಕ್ತಾ ಇದ್ದೆ. ಫೈನಲಿ ಆ ಚಿಕ್ಕ ಜಾರ್ ಕೆಳಗಡೆನೆ ದೊಡ್ಡ ಜಾರ್ ಇತ್ತು. ಹುಡುಕ್ಬಿಟ್ಟು ಮತ್ತೆ ಜ್ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕುಳ್ಳುಕಿರೋರ್ ಕತೆ ಎಲ್ಲ ಇಷ್ಟೇ ಅನ್ಸುತ್ತೆ. ಈ ದೊಡ್ಡಕ್ಕಿರೋರೆಲ್ಲ ತಗೊಂಡೋಗಿ ಮೇಲ್ಗಡೆ ಇಡ್ತಾರೆ, ಈ ಕುಳ್ಳುಕಿರೋರೆಲ್ಲ ಎಲ್ಲಿ ಇಟ್ಟಿದ್ದಾರೆ ಅಂತ ಹುಡುಕ್ಬೇಕಾಗುತ್ತೆ. ಎಲ್ರ ಮನೇಲಿ ಎಷ್ಟೊಂದು ಜನಕ್ಕೆ ಹೀಗೆ ಆಗುತ್ತೆ, ನನಗಂತೂ ಸಿಕ್ಕಾಪಟ್ಟೆ ಆಗುತ್ತೆ. ಗೈಸ್, ಈ ಕರ್ಬೂಜ ನೋಡ್ತಾ ಇದ್ರೆ ನಮಗೆ ನೆನಪಾಗೋದು ಎರಡು. ಒಂದು ಶಿವರಾಮ್ ನವಮಿ, ಅದು ನಮ್ಮೂರಲ್ಲಿ ಮಾಡ್ತಿದ್ದು. ಮತ್ತೆ ನಮ್ಮಪ್ಪ ಹಣ್ಣು ತಗೊಂಬಂದಾಗ ಎಲ್ರಿಗೂ ಬೆಲ್ಲ ಹಾಕಿ ಕರ್ಬೂಜ ಹಣ್ಣಲ್ಲಿ ಮಿಕ್ಸ್ ಮಾಡಿ ಪಾನ್ಕ ಥರ ರೆಡಿ ಮಾಡ್ಕೊಡ್ತಿದ್ರು. ಅವ್ರು ಮಾಡ್ಕೊಡ್ತಿದ್ದು ತುಂಬಾ ಚೆನ್ನಾಗಿರ್ತಿತ್ತು. ಹಾಗೆ ಶಿವರಾಮ್ ನವಮಿ ಬಂತು ಅಂತ ಅಂದರೆ ಪಾನ್ಕ ಮತ್ತು ಮಜ್ಜಿಗೆನ ಕೊಡ್ತಿದ್ರು. ನಾವಲ್ಲಿ ಮಜ್ಜಿಗೆನ ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ, ಬಟ್ ಪಾನ್ಕನ ಸಿಕ್ಕಾಪಟ್ಟೆ ಜಾಸ್ತಿ ಇಷ್ಟಪಡ್ತಿದ್ವಿ. ಒಂದೊಂದು ಚಂಪ್ ತೊಗೊಂಡು ಹೋಗ್ಬಿಟ್ಟು ಈಸ್ಕೊಂಡು ಬಂದು ಹಿಡ್ಕೊಂಡು ಕುಡಿತೀವಿ. ಆ ದಿನ ಎಲ್ಲ ಬರೀ ನೆನಪಾಗೆ ಉಳ್ದಾಯ್ತು. ಆವಾಗಿನ ಚಿಕ್ಕ ಮಕ್ಕಳಲ್ಲಿ ಆಡ್ತಿದ್ದ ಆಟಗಳ ದಿನಗಳೆಲ್ಲ ಇವಾಗ ಮತ್ತೆ ನಮಗೆ ಮರಳಿ ಸಿಗುವುದಿಲ್ಲ. ಅಷ್ಟು ಚೆನ್ನಾಗಿರ್ತಿತ್ತು ಆವಾಗಿನ ದಿನಗಳೆಲ್ಲ. ಇವಾಗಂತೂ ನಾವೆಲ್ಲ ಇದನ್ನು ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಫೈನಲಿ ಜ್ಯೂಸ್ ರೆಡಿ ಆಯಿತು. ನಾವು ಪಾನಕ ಥರ ಮಾಡೋಕೆ ಹೋದೆ, ಆದರೆ ಪಾನಕ ಆಗಿಲ್ಲ. ಏನಕ್ಕಂದರೆ ಎಷ್ಟೋ ಹೊತ್ತು ಬಿಡಬೇಕು ಅದು ಬ್ಲ್ಯಾಕ್ ಆಗಬೇಕಂತ ಅಂದರೆ. ಹಾಗೆ ನಾವು ಹೊರಗಡೆ ಶಾಪಲ್ಲಿ ಹೋಗಿ ಕುಡಿತೀವಿ ಅಂತಂದರೆ ಶುಗರ್ ಹಾಕ್ಕೊಡ್ತಾರೆ. ನಮಗೆ ಶುಗರ್ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ಜಾಗದಲ್ಲೇ ಜ್ಯೂಸ್ ಮಾಡಿದ್ದೆ. ಥ್ಯಾಂಕ್ ಯು, ವೆಲ್ಕಮ್. ಸ್ವೀಟಿ ಬನ್ನಿ, ಸ್ವೀಟಿ ಮೇಡಮ್. ಕೋಪ ಇವಾಗ ನಾನಿದೆ ಈಗ ಅವ್ನು ಬಂದ ಗೈಸ್, ಸ್ವೀಟಿ ಅಂತೂ ಸಿಕ್ಕಾಪಟ್ಟೆ ಬಜಾರಿ. ಟೆಡ್ಡಿ ಬಂದಾಗಿಂದ ಟೆಡ್ಡಿನ ಎದುರಿಸಿ ಇಡ್ತಾ ಇದ್ದಾಳೆ. ಪಾಪ ಅವ್ನು ಎದ್ರುಕೊಂಡು ಆಚೆಗೆ ಬರ್ತಾ ಇಲ್ಲ. ಒಂದು ಮೂಲೆಯಲ್ಲಿ ಹೋಗಿ ಕೂತ್ಕೊಳ್ತಿದ್ದಾನೆ. ಅಷ್ಟು ಬಜಾರತನ ತೋರಿಸ್ತಿದ್ದಾಳೆ ಇವಳಂತೂ. ಇವಾಗ ನೋಡಿ, ಆ ಮೂಲೆಯಲ್ಲೊಬ್ಬ, ಈ ಮೂಲೆಯಲ್ಲೊಬ್ಳು, ಇಬ್ರು ಸಂದಿಲಿ ನೋಡ್ಕೊಂಡು ಕಂಪ್ರೂವ್ ಆಗ್ತವ್ರೆ ಹೇಗೆ ಮಾತಾಡ್ಸೋದು ಅಂತ ಹೇಳ್ಬಿಟ್ಟು. ನಾನು ಕರೆದಿದ ತಕ್ಷಣ ಇಬ್ಬರು ಬಂದ್ಬಿಟ್ರು ವಾಪಸ್ಸು. ಇಲ್ಲಿಗೆ ಬಂದು ನಿಂತವಳು ನೋಡಿ, ಇಲ್ಲಿ ಹೋಗ್ರೆ ಹೋಗಿ ಆಟಾಡೋಗೆ. ಏನೇ ಹೇಳಿ ಗೈಸ್, ಒಂದು ಮನೆಯಲ್ಲಿ ಒಂದು ಪೆಟ್ಟು ಮತ್ತು ಗಿಡಗಳಿತ್ತು ಅಂತ ಅಂದರೆ ಆ ಮನೆಯೇ ಒಂಥರ ಪೀಸ್ ಆಗಿರುತ್ತೆ ನಿಜವಾಗ್ಲೂ. ಆ ನಾಯಿಗಳ ಜೊತೆ ಒಡನಾಟ, ಅದ್ರ ಜೊತೆ ಆಟ ಆಡೋದು ಇರ್ಬೋದು, ಮತ್ತು ಗಿಡಗಳ ಜೊತೆ ಬೆರೆಯೋದಿರ್ಬೋದು, ಎಲ್ಲ ಒಂಥರ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ. ಹೋಗಿ ಸ್ವೀಟಿ ಮನೆಗೆ. ಯಾಕೆ ಸ್ವೀಟಿ? ಹೋಗು ಮನೆಗೆ ನಿಮ್ಮಮ್ಮ ಕರೀ. ಏನು ಗೊತ್ತಾ, ಬೆಳಗ್ಗೆಯಿಂದ ಇಲ್ಲಿವರೆಗೂ ಇವಳು ನನ್ನ ಜೊತೆನೇ ಇದ್ಲು. ಇವಾಗ ಅವಳ ಮನೆಗೆ ಹೋಗೋಕ್ಕೆ ಅಳ್ತಾವಳೆ. ಹೋಗಿ ಸ್ವೀಟಿ ಹೋಗುವ. ಆಯಿತು, ನಾಳೆ ಬಂದು ನಾಳೆ ಕರ್ಕೊಬರ್ತೀನಿ. ಹೋಗುವ ಇವಾಗ. ಹೋಗಲ್ವಾ? ಅಳು ಕರ್ಕೊಂಡು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಮೂಲೆಯಲ್ಲಿ ಅವಸ್ಕೋತಾವಳೆ. ನೀನು ನಾಳು ಮಾಡ್ತಾವಳೆ ನಾನು ಅಲ್ವಾ? ಬೈಸ್ತಾ ಇದೀಯಾ ನಿಮ್ಮ ಮಮ್ಮಿ ಹತ್ರ ನನ್ನನ್ನು? ಹೋಗುವ, ಹೋಗು. ನೀವು ಇದ್ದಿದ್ರೆ ಇಲ್ಲೇ ಬಿಡ್ತಾ ಇದ್ದೆ, ನೀವಿರಲ್ಲ. ಹೋಗು, ಬಾ ಹೋಗೋಣ. ಬಾ ಬಾರೆ, ಬಾ ಹೋಗೋಣ. ಬರಲ್ಲ ನಾನು ಬರಲ್ಲ ಮಮ್ಮಿ. ಇನ್ಮೇಲೆ ನಿಮ್ಮ ಮನೆಗೆ ನಂಗೆ ಗುಂಡವ್ರ ಮನೇಲಿ ಇಡ್ತೇನೆ ಅಂತ ಹೇಳು. ಟೆಡ್ಡಿ ಬೇರೆ ಬಂದವನೇ ಇವಾಗ. ಟೆಡ್ಡಿ ಜೊತೆನೆ ನಾನು ಇಲ್ಲೇ ಇಡ್ತೀನಿ, ಹೋಗಿ ಮಮ್ಮಿ ಅಂತ ಹೇಳು.
ಕಮಾನು ಅಷ್ಟೇ ಮಾತೆಲ್ಲ. ಸ್ವೀಟಿಗೆ ಗೈಸ್ ನನ್ನ ಬಿಟ್ಟು ಹೋಗೋಕ್ಕೆ ಅವಳಿಗೆ ಇಷ್ಟನೇ ಇಲ್ಲ, ಆದರೂ ಬೇಜಾರು ಮಾಡ್ಕೊಂಡು ನಿಂತಿದ್ದು ಹೋಗೋದಕ್ಕೆ, ಆದರೂ ಕರ್ಕೊಂಡು ಹೋದ್ರು. ಸ್ವೀಟಿ ಹೊಂಟದ್ಲು. ಅವಳು ಗೈಸ್ ಅವಳು ಸ್ವೀಟಿ, ಇವನು ಟೆಡ್ಡಿ ಗುಂಡು ದಪ್ಪ ದಪ್ಪು ಕಮ್ಮನೆ, ಸ್ವೀಟಿ ಸ್ವಲ್ಪ ಸಣ್ಣಕೋಳೆ. ಅಲ್ವೇನೋ ಟೆಡ್ಡಿ ಹೋಗಲ್ಲ. ಬಾಯ್ ಗುರ್ರ್ ಪಾಪ ಗೈಸ್ ಸ್ವೀಟಿ ಬೇಜಾರು ಮಾಡ್ಕೊಂಡು ಮನೆಗೆ ಹೋದ್ಲು. ಇವಾಗ ಈ ನನ್ನ ಮಗನ್ನ ಕಣ್ತಪ್ಪಿಸಿ ನಾನು 8ನೇ ಮೈಲಿಗೆ ಹೋಗಬೇಕು. ಇವನೇನಾದರೂ ಕಣ್ತಪ್ಪಿಸಿ ನಾನು ಹೋಗಿಲ್ಲ ಅಂದರೆ ಬಂದು ಡೈರೆಕ್ಟಾಗಿ ಗಾಡೀಲಿ ಕೂತ್ಕೊಳ್ತಾನೆ, ಮತ್ತು ನನ್ನ ಹೋಗೋಕ್ಕೂ ಬಿಡಲ್ಲ. ಹಾಂ, ಯಾರಿಗೆ ಬೈತೀನಿ? ಏನಿಗೆ ಬೈತೀನಿ ಹೇಳು? ಹೇಳಿದ ಮಾತು ಕೇಳಿಲ್ಲ ಅಂದರೆ ಬೈತೀನಿ. ಎಷ್ಟು ಚೆನ್ನಾಗಿ ಕೇಳ್ತಾಳೆ ನೋಡಿ ಅಕ್ಕ, ನೀನು ನಂಗೆ ಬೈತೀಯಾ ಬೈಯಲ್ವಾ ಅಂತ ಬಂದು ಕೇಳ್ತಾಳೆ. ನಾನು 8ನೇ ಮೈಲಿಗೆ ಹೋಗ್ತಾ ಇದ್ದೀನಿ. ಏನಕ್ಕಂತ ಅಂದರೆ ಸ್ವಲ್ಪ ಅಲಂಕೃತಿ ಮೇಕಪ್ ಸ್ಟುಡಿಯೋದಲ್ಲಿ ನನಗೆ ಸ್ವಲ್ಪ ಕೆಲಸ ಇತ್ತು. ಏನಕ್ಕಂದರೆ ನಾಳೆ ಒಂದು ಮೆಹಂದಿ ಆರ್ಡರ್ ಇದೆ, ಅದಕ್ಕೆ ಸ್ವಲ್ಪ ಮೆಹಂದಿ ಬೇಕಿತ್ತು, ಕೋನು, ಅದನ್ನು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅಕ್ಕ ಕಟ್ತಾರೆ, ಚೆನ್ನಾಗಿ ಕಟ್ತಾರೆ ಅವರು, ಅದಕ್ಕೆ ಅವ್ರ ಹತ್ರನೇ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಈಸ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ವಾ ಟೆಡ್ಡಿ? ಟೆಡ್ಡಿ ಹೋಗ್ಲಾ? ಎಲ್ಲಿ ಇಡ್ತೀಯಾ? ಬಾಯ್. ತಗೊಳ್ಳಿ, ಏನನ್ನ ಇಟ್ಕೊಳ್ಳಿ. ನಿಮ್ಮ ಸ್ವತ್ತು ನಿಮ್ಮ ಹತ್ರ ಸೇರಿಸಿದ್ದೀವಿ. ಇವನು ದೊಡ್ಡ ತರಲೆ, ನಮ್ಮ ಅಕ್ಕನ ಮಗ. ಅಮ್ಮ ಅದೆಲ್ಲ ಕೀಳ್ಬಾರ್ದು, ಮೈಕು. ಓಕೆ ಗೈಸ್, ಬನ್ನಿ ಅಲಂಕೃತಿಗೆ ಹೋಗೋಣ. ಅಲಂಕೃತಿಲಿ ನನ್ನ ಫ್ರೆಂಡ್ಸು ಭಾನು ಅಕ್ಕ, ಕಿಟ್ಟಿ ಎಲ್ಲರನ್ನೂ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಬಾಯ್ ಟೆಡಿ, ಬಾಯ್. ಬಾರೋ. ದಾರಿಲೇ ಗಗನ ಟ್ಯೂಷನ್ ಬಿಟ್ಟು ಹೋಗೋಣ ಅಂತ ಹೋಗಿದ್ದೆ, ಬಟ್ ನಾನು ಬೇರೆ ದಾರಿಲಿ ಹೋಗ್ಬೇಕಿತ್ತು. ಅವನ್ನ ಬಿಟ್ಬಿಟ್ಟು ನಾನೇನು ಮಾಡಿದೆ, ತಲೆಯಲ್ಲಿ ಏನೋ ಯೋಚನೆ ಇಟ್ಕೊಂಡು ಬೇರೆ ದಾರಿಗೆ ಹೋಗ್ಬಿಟ್ಟೆ. ಮತ್ತೆ ಆ ರೋಡಿಂದ ರಿಟರ್ನ್ ಬಂದು ಮತ್ತೆ ನಾನು ಹೋಗ್ಬೇಕಾಗಿದ್ದ ದಾರಿಗೆ ಹೋದೆ. ತಲೆಯಲ್ಲಿ ಬೇಡದೆ ಹೋಗಿರೋ 108 ಚಿಂತೆಗಳಿದ್ರೆ ಸೇಮ್ ಇದೇ ಥರ ಅಲ್ವಾ ಗೈಸ್ ಆಗೋದು? ನಿಮಗೂ ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆಯಾ? ಹಾಗೆ ಅಲಂಕೃತಿಗೆ ಬಂದೆ, ನಾನು ರೀಚ್ ಆದೆ, ಅಕ್ಕ ಇನ್ನೂ ಬಂದಿರಲಿಲ್ಲ, ಹೊರಗಡೆ ಹೋಗಿದ್ರಂತೆ. ಅಕ್ಕ ಬಂದಮೇಲೆ ನನಗೆ ಸ್ವಲ್ಪ ಮೇಕಪ್ ಬಗ್ಗೆ ಹೇಳ್ಸ್ಕೋಬೇಕಿತ್ತು. ಏನಕ್ಕಂತ ಅಂದರೆ ನನಗೆ ಬೇಸಿಕ್ ಗೊತ್ತು, ನನಗೆ ಫುಲ್ ಮೇಕಪ್ ಗೊತ್ತಿರಲಿಲ್ಲ. ಅದಕ್ಕೆ ಸ್ವಲ್ಪ ಅಕ್ಕನ ಹತ್ರ ತಿಳಿಸ್ಕೊಳ್ತಾ ಇದ್ದೆ. ಮತ್ತು ನಾನು ಐಬ್ರೋ ಕೂಡ ಮಾಡಿಸ್ಕೋಬೇಕಿತ್ತು. ಅಲ್ಲಿಂದ ಐಬ್ರೋ ಮಾಡಿಸ್ಕೊಂಡು ಜಿಮ್ ಹತ್ರ ಕಿಟ್ಟಿ ಛಾಯಾ ಇದ್ದರು, ಅವ್ರನ್ನ ಮೀಟ್ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗಿದ್ದೆ. ಇಬ್ರು ಮಾತಾಡ್ಬೇಡಿ, ನಾನು ಹೇಳ್ತೀನಿ. ವಾಯ್ಸ್ ಓವರ್ ನಾನು ಕೊಡ್ತೀನಿ. ಏನಂತ ಕೊಡ್ತೀಯಾ ನೋಡಿ ಫ್ರೆಂಡ್ಸ್, ನಾನು ಯಾರು ಅಂತ ನಿಮಗೆ ತೋರಿಸಲ್ಲ, ಬಟ್ ಇವ್ರು ಇಬ್ಬರು ಯಾರು ಅಂದರೆ ನನ್ನ ಫ್ರೆಂಡ್ಸ್. ನಾನು ಲಾಸ್ಟಲ್ಲಿ ರಿವೀಲ್ ಆಗ್ತೀನಿ, ಓಕೆನಾ? 1-2 ವರ್ಷ ಟೈಮ್ ಕೊಡಿ ನನಗೆ. 2 ವರ್ಷ 1.5 ವರ್ಷ ಗೈಸ್. ನೋಡಿ ನನ್ನ ವಾಯ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ, ನಾನು ಹೆಂಗೆ ಚೆನ್ನಾಗಿರ್ಬೋದು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಮೇಲೆ ಶೋಭಾ ಅವರು ಚೆನ್ನಾಗಿ ಜಿಮ್ ಮಾಡ್ತಾರೆ. ಇಲ್ಲ ಜಿಮ್ ಮಾಡ್ತಾ ಇಲ್ಲ, ಬಿಟ್ಟಿಲ್ಲ. ಹೋಗೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ, ಮತ್ತು ಹೋಗೋಕ್ಕೆ ಮನಸ್ಸಿಲ್ಲ ಸದ್ಯಕ್ಕೆ, ಆಮೇಲೆ ಹೋಗ್ತೀನಿ. ಅಕ್ಕ ನೋಡಿ ಎಷ್ಟು ಅಮರ ಪ್ರೇಮಿಗಳು. ಮೇಲ್ಗಡೆ ಜಿಮ್ ಮಾಡೋದು, ಕೆಳಗಡೆ ಬಂದು ಪನ್ನೀರ್ ಪ್ರೋಟೀನ್ ಸ್ಯಾಂಡ್ವಿಚ್ನ ತಿನ್ನೋದು. ಇಲ್ಲೇನಿದೆ, ಇದು ಪನ್ನೀರಾ ಪ್ರೋಟೀನ್, ಫ್ರೈಸ್ ಬಂದ್ಬಿಟ್ಟು ಕಾರ್ಬ್ಸ್, ನಮ್ಗೆ ಎನರ್ಜಿ ಕೊಡುತ್ತೆ. ಆಮೇಲೆ ಮಯೋನೀಸ್ ಏನಿದೆ ಬೇಕು ಟೇಸ್ಟ್ಗೆ. ಇದೆಲ್ಲ ಆಯಿಲ್ ಇದೆ ಅಂತ ಅನ್ಕೊಂತೀರಾ ನೀವು? ಆಯಿಲ್ ಇದು ಸ್ಮೈಲಿ ಒಂದಿದೆ. ಒಂದು ನಿಮಿಷ. ಬ್ಲೂಪರ್ಸ್ ಇವೆಲ್ಲ ಬ್ಲೂಪರ್ಸ್. ಚಿಚಿ ನೋಡಿ ಗೈಸ್, ಸೇಮ್ ನಂತರನೇ ಅಲ್ವಾ, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿ ಮತ್ತೆ ಇಲ್ಲಿ ಈ ನಗುವ ಮೊಗದಲ್ಲಿ ಬರೀ ನೋವಿದೆ. ಅವರು ಇನ್ನೊಬ್ರು ಫ್ರೆಂಡ್ ತಂಗಿ, ಅಂದ್ರೆ ಕಿಟ್ಟಿ ತಂಗಿ, ಇವ ನವ್ಯ. ನಾನೇ ಕಿಟ್ಟಿ, ಹೇಳಲ್ಲ ಹೇಳ್ಬೇಡ. ಬಾಯ್ ಕಿಟ್ಟಿ, ಬಾಯ್ ಕಿಟ್ಟಿ. ಇವ ನವ್ಯ, ಬಾಯ್. ಲವ್ ಯು.
ಬಾಯ್ ಬಾಯ್. ಹಿಂಗೆ ಓಡಾಡಬೇಕು ನೀನು, ಹಿಂಗೆ ತೋರಿಸ್ತೀನಿ ನೆನೆನ. ನೋಡಿ ಗಾಯ್ಸ್, ಶೋಭಾ ಅವರು ಬಲವಂತಾಗಿ ಒಂದು ಹೆಣ್ಣಿನ ವಿಡಿಯೋ ತೆಗಿತಿದ್ದಾರೆ. ನೋಡಿ, ಈ ಥರ ಮಾಡ್ಬೋದಾ? ನೀವೇ ಹೇಳಿ. ಮಾಡ್ಬೋದು ಅದರಲ್ಲೇನು ತಪ್ಪಿಲ್ಲ. ನಾನು ಚೆನ್ನಾಗಿಲ್ಲ. ಎಲ್ರಿಗಿಂತ ಸಖತ್ತಾಗಿರೋದು ಅವಳೆ ಗೈಸ್, ಅಲ್ವಾ ಕಿಟಿ? ಎಲ್ಲೋದ್ನೆ ರೋದ್ನೆ ಕೊಡ್ತಿದ್ದೀರಲ್ಲ ಮೇಡಮ್. ಹೇಳಿ ಮೇಡಮ್, ನಮ್ಮ ಫ್ಯಾನ್ಸ್ ಏನು ಕೇಳ್ತಾರೆ, ಕಿಟಿ ಅವ್ರ ಫೇಸ್ ತೋರಿಸಿ ಅಂತ. ಕೇಳಿದ್ರೆ ನೋಡಿ ತೋರಿಸ್ತೀನಿ. ಓಕೆ ಆಯಿತು. 50 ಲೈಕ್ಸ್. ಓಕೆ ಗೈಸ್, ಇವಾಗ ಕಿಟಿನ ಅವ್ರ ಮನೆ ಹತ್ರ ಬಿಟ್ಬಿಟ್ಟು ಇವಾಗ ಚಾಯ್ನ ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಬಾಯ್ ಬಾಯ್. ಕಿಟಿಗೂ ಬಾಯ್ ಹೇಳಿ ಅಲ್ಲಿಂದ ಚಾಯನ್ನ ಅವ್ರ ಮನೆ ಹತ್ರ ಡ್ರಾಪ್ ಮಾಡಿದೆ ಗೈಸ್. ಅಲ್ಲಿಂದ ಬಂದು ನಾನು ಮನೆಗೆ ಬಂದಿದ ತಕ್ಷಣ ನಮ್ಮ ಟೆಡ್ಡಿ ಅವರಿದ್ರು, ಅವ್ರನ್ನೂ ಮಾತಾಡಿಸ್ದೆ. ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ಈ ಮೋಟಿವೇಶನ್ಗೆ ಕಾರಣ ಕಿಟ್ಟಿ ಚಾಯ. ಇವ್ರ ಪರಿಚಯ ನನಗೆ ಅಕಸ್ಮಾತ್ ಆಗಿದ್ದು, ಅಂದರೆ ಎಲ್ಲೋ ಯಾರೋ ನನ್ನ ಟ್ರೆಕ್ಕಿಂಗ್ಗೆ ಇನ್ವೈಟ್ ಮಾಡಿದ್ರು. ಆ ಟ್ರೆಕ್ಕಿಂಗ್ಗೆ ನಾನು ಹೋಗಿದ್ದೆ, ಅಲ್ಲಿ ಇವರಿಬ್ಬರು ಪರಿಚಯ ನನಗಾಗಿದ್ದು. ಅಲ್ಲಿಂದ ಇಲ್ಲಿವರೆಗೂ ನನಗಂತೂ ಸಿಕ್ಕಾಪಟ್ಟೆ ಮೋಟಿವೇಶನ್ ಆಗಿದ್ದಾರೆ. ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಅವರೇ ಕಾರಣ. ಸ್ವೀಟಿ ಗೈಸ್ ಮನೆ ಒಳಗಡೆ ಇದ್ದಾಳೆ, ಅವಳಿಗೊಂಚೂರು ನಮ್ಮ ಸೌಂಡ್ ಕೇಳಿಸ್ತು ಅಂತಂದ್ರು ಕಿರ್ಚ್ಕೊಳ್ತಾಳೆ ಕರ್ಕೊಂಡು ಹೋಗ್ಲಿ ಅಂತ. ಇವಾಗ ಟೆಡ್ಡಿನ ವಾಕ್ ಮಾಡ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ. ಅಲ್ಲಿ ಸ್ವೀಟಿ ಕೂಕತ್ತವಳೆ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಜೆಷನ್ನ ನೀವು ಕೊಡಿ ಅಂತ ನಾನು ಇವತ್ತು ಕೇಳ್ತಾ ಇದ್ದೀನಿ. ಓಕೆ ಗೈಸ್, ಟೇಕ್ ಕೇರ್, ಬೈ ಬಾಯ್.